ಇದು RPF 2019ರಲ್ಲಿ ಕೇಳಲಾದ ಪ್ರಶ್ನೆ. ಇದು ಪ್ರಶ್ನೆ ಈ ತರ ಇದೆ, 2 7 6 x 1 ಈ ಪೂರ್ತಿ ಸಂಖ್ಯೆ 3ರಿಂದ ಭಾಗಿಸಬಹುದು, x ನ ಸಂಭವನೀಯ ಮೊತ್ತ ಎಷ್ಟು ಅಂತ ಕೇಳಿದಾನೆ. 3ರಿಂದ ಭಾಗಿಸಬೇಕು ಅಂತಂದ್ರೆ ಯಾವುದೇ ಸಂಖ್ಯೆ, ಈಗ 12 ಅನ್ಕೊಳ್ಳಿ, 12 3ರಿಂದ ಭಾಗ ಆಗುತ್ತಂದ್ರೆ ಇದು ಟೋಟಲ್ ಏನಿರುತ್ತಲ್ಲ 1 + 2 3 ಆಗಿರ್ಬೇಕು, 3ರಿಂದ ಭಾಗ ಆಗ್ಬೇಕು. ಆಯ್ತಾ? ಈಗ 81 ಇದು 3ರಿಂದ ಭಾಗ ಆಗುತ್ತಂದ್ರೆ 8 + 1 9, ಅಂದ್ರೆ ನಾವು ಟೋಟಲ್ ಕೂಡಿಸಿದ್ರೆ ಅದು 3ರಿಂದ ಭಾಗ ಆಗ್ಬೇಕು. ಈಗ 243 ಅಂತ ಅನ್ಕೊಳ್ಳೋಣ, ಈ 243 3ರಿಂದ ಭಾಗ ಆಗುತ್ತಾ ಚೆಕ್ ಮಾಡೋಣ. 2 4 6 6 3 9, ಎಸ್. ಸೊ ಟೋಟಲ್ ನಾವು ಕೂಡಿಸಿದ್ರೆ ಅದು 3ರಿಂದ ಭಾಗ ಆಗ್ಬೇಕು. ಹಾಗಾದ್ರೆ 2 7 6 ಆ ಎಕ್ಸ್ ನಮ್ಗೆ ಗೊತ್ತಿಲ್ಲ, ಅದನ್ನ ಆಮೇಲೆ ತಗೋಣ. ಸೊ ಟೋಟಲ್ ಎಕ್ಸ್ ನ ಬಿಟ್ಟು ಟೋಟಲ್ ತಗೊಂಡ್ರೆ 2 7 9 15 16 ಆಗಿದೆ. ಹಂಗಾದ್ರೆ ಈಗ ಎಕ್ಸ್ ಎಷ್ಟಿದ್ರೆ ಅದು 3ರಿಂದ ಭಾಗ ಆಗುತ್ತೆ. ಈಗ 1 ಆದ್ರೆ 17 ಆಗಲ್ಲ, ಎಕ್ಸ್ 2 ಆಗ್ಬೋದು, ಎಕ್ಸ್ 2 ಆದ್ರೆ ಏನಾಗುತ್ತೆ 18 ಆಗುತ್ತೆ, 3ರಿಂದ ಭಾಗ ಆಗುತ್ತೆ. ಇಲ್ಲ ಎಕ್ಸ್ ಎಷ್ಟಾಗಬೇಕು 5 ಆಗಬೇಕು. ಓಕೆ, ಈಗ 2ರಿಂದ ನೆಕ್ಸ್ಟ್ 3 ಪ್ಲಸ್ ಮಾಡಿ, ಅವಾಗ ಏನಾಗುತ್ತೆ 21, ಆ 21 3ರಿಂದ ಭಾಗ ಆಗುತ್ತೆ. ಇಲ್ಲ ಈ ಜಾಗದಲ್ಲಿ 8 ಬರಬೇಕು, 16 8 24, ಸೊ 24 ಕೂಡ 3ರಿಂದ ಭಾಗ ಆಗುತ್ತೆ. ಹಾಗಾದ್ರೆ ಕ್ವಶನ್ ಕೇಳಿದ್ದು ಎಕ್ಸ್ ನ ಬೆಲೆ ಏನಂತ ಕೇಳಿಲ್ಲ, ಎಕ್ಸ್ ನ ಸಂಭವನೀಯ ಮೊತ್ತ ಎಷ್ಟು. ಸೊ ಎಕ್ಸ್ ಜಾಗದಲ್ಲಿ 2 ಬರ್ಬೋದು, 5 ಬರ್ಬೋದು, 8 ಬರ್ಬೋದು. ಹಾಗಾದ್ರೆ ಇವುಗಳ ಮೊತ್ತ ಕೇಳಿದಾನೆ. 2 + 5 + 8 ಎಷ್ಟಾಗತ್ತೆ ನೋಡಿ, 8 2 10 15 ಸರಿಯಾದ ಉತ್ತರ.